ರೀ ಏನ್ರಿ ಅಗರಬತ್ತಿ ಮೊದಲನೆಯ ಭಾಗದಲ್ಲಿ ಮಂಜು ಮನುವಿನ ಕೊಲೆಗಾರನನ್ನು ಪೊಲೀಸರಿಗೆ ಒಪ್ಪಿಸಿ ಮನುವಿನ ಪರಿವಾರವನ್ನು ತನ್ನ ಪರಿವಾರವನ್ನಾಗಿಸಿಕೊಂಡು ಅವರನ್ನು ಕರೆದುಕೊಂಡು 3 ತಿಂಗಳ ನಂತರ ಗೋವಾಕ್ಕೆ ಹೋಗುವಾಗ ಆ ರಾತ್ರಿ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಒಳ್ಳೇದಾಯ್ತು ನೀವು ಭೇಟಿಯಾಗಿದ್ದು. ನಿಮಗೆ ಬೆಟ್ಟ ಹೋಣ ಅಂತಿದ್ದೆ, ಬೆಟ್ಟ ಆಗ್ತಿರೋ ಇಲ್ಲೋ ಅಂತ ಗೊತ್ತಿರಲಿಲ್ಲ ಸರ್. ಬನ್ನಿ ಸರ್. ಅಲ್ಲಿ ಕುಂತ್ರಾ? ಬಂದೆ. ಏನು ಸರ್, ಹೆಂಡತಿ ಮಕ್ಕಳ ಕರ್ಕೊಂಡು ಹೊಂಟ್ಬಿಟ್ರಿ? ಅದೇ ಸರ್, ಅವ್ರ ನಿಮ್ಮ ಹೆಂಡತಿ ಮಕ್ಕಳು ಇವಾಗ ಆ್ಯಕ್ಚುಲಿ ನಾನು ಬ್ಯಾಚುಲರ್ ಇದ್ನಲ್ಲ, ಸೊ ನನಗೆ ಲೈಫ್ ಅಂದ್ರೆ ಏನಂತ ಬರ್ತಿದ್ದಿಲ್ಲ. ಆಮೇಲೆ ಇವ್ರು ಕೂಡ ಇದ್ಮೇಲೆ ಅಂತ ನನಗೇನು ಹೆಂಡತಿ ಮಗಳು ಏನೋ ಜೀವನದ ಒಂದು ಈಗ ಅರ್ಥ ಆಯಿತು. ಸೊ ನಾನು ಅವರನ್ನು ನನ್ನಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಯಾವಾಗಲೂ ಅವ್ರ ಕೂಡ ಇರ್ತೀನಿ. ಅವ್ರಿಗೆ ಏನೂ ಆಗಲಾರ್ದಂಗೆ ನಾನು ನೋಡ್ಕೊತೀನಿ ಸರ್. ನನ್ನ ಹೆಂಡತಿ ಮಗಳನ್ನ ನಿಮ್ಮ ಹೆಂಡತಿ ಮಗಳೇ ಮಾಡ್ಕೊತೀರಾ? ತುಂಬ ಸಂತೋಷ ಸರ್. ಇದಕ್ಕಿಂತ ಒಳ್ಳೆ ಸುದ್ದಿ ನನಗೇನು ಬೇಕು? ಹಂಗಾದ್ರೆ ನಾನು ಹೋಗಿ ಬರ್ತೀನಿ. ನನ್ನಂದಿನ ಕೆಲಸ ಯಾವಾಗ ಅವ್ರಿಗೇನೂ ಆಗಲಾರ್ದಂಗೆ ನೋಡ್ಕೊತೀನಿ ಸರ್. ನನ್ನ ಕೊನೆ ಉಸಿರಿರೋ ಮಟ್ಟ ಅವ್ರಿಗೆ ಏನೂ ತೊಂದರೆ ಆಗಲಾರ್ದಂಗೆ ನಾನು ಕಾಪಾಡ್ತೀನಿ. ಅದು ನಿಮ್ಮ
ಪ್ರಾಮಿಸ್ ಮಾಡ್ತೀನಿ ಸರ್. ಇವಾಗ ನನ್ನ ಹೆಂಡತಿ ಮಕ್ಕಳು ಆಯ್ತು ಸರ್. ಹೋಗ್ಬರಲಿ ಸರ್. ಓಕೆ. ಎಲ್ಲಿ ಹೋಗ್ಬಿಟ್ರು ಇವರು? ಹೋ ನೋಡಿ ಸರ್, ಒಳ್ಳೇದಾಯ್ತು ನೀವು ಬಂದಿದ್ದು. ಏನಿಲ್ಲ ಸರ್, ಅದೇ ನಾನೇನು ಮಾತಾಡ್ತಾ ಇದ್ವಾ, ಅವರು ಕಾಫಿ ಕುಡಿಯೋಕೆ ಕಳಿಸಿದ್ದೆ ನಾನು ಆ ಕಡೆ. ಕಾಫಿ ಕುಡಿದು ನೋಡಿದ್ದೀನಿ, ಅಲ್ಲಿ ಹೋಟೆಲಲ್ಲಿ ಅವರು ಎಲ್ಲೇ ಹೋಗಿದ್ದಾರೆ ಅಂತ, ಹೋಗಿ 10 ನಿಮಿಷ ಆಯ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಏನು ಗಾಬರಿ ಆಗ್ಬಿಡಿ ಸರ್, ಎಲ್ಲಿ ಹೋಗಿರಲ್ಲ, ನಾನು ನೋಡ್ತೀನಿ. ಇಲ್ಲೇ ಬಹುಶಃ ಇಲ್ಲೇ ಮುಂದೆ ಎಲ್ಲರಿಗೂ ಹೋಗಿರ್ಬೋದು ಸರ್. ಹಲೋ, ಇಲ್ಲೇ ಬನ್ನಿ ಸರ್, ನಾನು ನಿಮ್ಗೆ ಹೇಳ್ತಿರೋದು ಸರ್. ಪುಟ್ಟ ಪುಟ್ಟ ಅಣ್ಣು, ಪುಟ್ಟ ಅಣ್ಣು, ಅಣ್ಣು, ಪುಟ್ಟ ಅಣ್ಣು, ಪುಟ್ಟ ಪುಟ್ಟ ಪುಟ್ಟ, ಏನು ಇಲ್ಲಿ ಬಂದ್ರಿ ನೀವು? ಇಲ್ಲೇ ಬಂದ್ರಿ? ಯಾರೋ ತಗಸ್ದಂಗ ಆತ, ನಾವು ಇಲ್ಲಿ ಬಿದ್ದೀವಿ. ಯಾರು ತೋರಿಸಿದಪ್ಪ ನಿಮಗೆ? ನೋಡ್ರಿ, ನಾವು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬೇಡ, ಗೋವಾಕ್ಕೆ ಹೋಗೋದು ಬೇಡ, ಹೋಗ್ಬಿಡೋದು ಬರ್ರಿ, ನಾವು ವಾಪಸ್ ಮನೆಗೆ ಹೋಗೋಣ ಬರ್ರಿ. ಮನೆಗೆ ಹೋಗ್ಬಿಡೋಣ ಬರ್ರಿ, ಗೋವಾ ಬೇಡ. ರೀ ರೀ ಟಿಫಿನ್ ಮಾಡ್ಬರ್ರಿ ರೀ. ನನ್ನ ತಂದೆ ಕೊಲೆಗಾರ ನೀನು. ಮನ್ಸೆ ತೀರಿಸ್ಕೊಂಡೆ ನಾನಿಲ್ಲಿಂದ ಹೋಗುವುದು. ಏನೇ ಇದು ನನ್ನ ಗೆಟಪ್ಪು? ಯಾರು ಮಾಡಿದ್ದು? ನೀವೇ ಮಾಡ್ಕೊಂಡಿರಿ. ಛೇ, ಎಂತ ವಿಚಿತ್ರ ಕನಸು. ಮೊದಲು ಫ್ರೆಶ್ ಆಗಿ ಬರ್ತೇನೆ.
ಯಾರು ನೀನು? ನನಗೆ ಯಾಕೆ ಬೆನ್ನತ್ತಿದ್ದೀರ ನೀವು? ಯಾರಲ್ಲ ನೀವು? ಅಣ್ಣ ನೀನು ನಾನೇ. ರೀ 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 खड्गं चक्रगदेषु चापपरिदं शूलं कुशुण्डीशिरा करस्तिनयनम् ನೀನು ಯಾರು ಇವಾಗ ಬಂದಿದ್ದು? ನೀನು ಬರ್ತೀಯ, ಭವನ್ ಬರ್ತಾನ? ಯಾರಪ್ಪ ನೀವಲ್ಲ? ಯಾಕೆ ಜೀವ ತಿಂತ ಇದ್ದೀರಾ? ನೀನು ನಾನೇ ಕಣ. ಅವನೇ ನೀನು, ನಾನೇ ನೀನು, ನಾವೇ ನೀನು. ಗೊತ್ತಾಯ್ತಾ? ನಡಿವಾ. ಏನ? ನೀನು ನಾನೇನ? ನಾನೇ ಅವನು ಅಂತಾನೆ ನೀನು ನಾನೇ ಅಂತೀಯ? ಓ ಏನೋ ನನಗೆ ಒಂದು ತಿಳಿತಾ ಇಲ್ಲ. सांग पोरी तुझी काय समस्या आहे मला सांग. नमस्कार महाराज. माझ्या नवऱ्याला ना बाहेरवास झालाय, त्यावर काहीतरी उपाय सांगा. ओम ह्रुम सौ सौ सौः, ओम ह्रुम सुम सुम सौः, ओम ह्रुम सुम सुम सौः. हा घे अंगारा. पुढच्या पौर्णिमेपर्यंत सर्व काही ठीक होईल. हा भोलेनाथचा प्रसाद आहे. बम बम बोले, बम बम बोले, बम बम बोले, बम बम बोले. जटाटवीगलज्जलप्रवाह पावितस्थले गलेवलम्ब्य लम्बिताम्बुजङ्गतुङ्गमालिकां नमड्डमड्डमड्डमन्निनादवड्डमिर्वयं चकार चण्डताण्डवं तनोतु नः शिवं 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 जटाकटाह सम्भ्रमभ्रमन्निलिम्प निर्झरी विलोलवीचि वल्लरी विराजमान मूर्धनि धगत् 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 चलल्ललाट पट्ट पावके किशोर चन्द्रशेखरे रतिः प्रतिक्षणं मम. धराधरेन्द्र नन्दिनी विलासबन्धु बन्धुरस्फुरद्दिगन्त सन्तति प्रमोदमान मानसे कृपाकटाक्ष धोरणी निरुद्ध दुर्धरापदि क्वचित् दिगम्बरे मनो विनोद मे तु वस्तुनि. जटाभुजंग पिंगल स्फुरत् फणामणि प्रभा कदम्ब कुङ्कुमद्रवगलिप्त दिव्य धूमुखे मदान्ध सिन्दूर स्फुरत् गुत्तरीय मेदुरे मनो विनोद मद्भुतं बिभर्त भूत भर्तरी. ॐ नमः शिवाय. ಕನ್ನಡಿ ಮುಂದೆ ನಿಂತರೆ ಏನೇನೋ ವಿಚಿತ್ರ ಕಲ್ಪನೆ. ಯಾರಪ್ಪ ಅದು ಚೇರ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ? ಯಾರಮ್ಮ ನೀನು? ಇಲ್ಲಿ ಯಾಕೆ ಬಂದೆ? ನಾನಾಗ ತಿರುಗಿ ಬಿದ್ದೆ ಇಲ್ಲಿ. ಯಾರಮ್ಮ ನೀನು? ನಾನು ಯಾರಂತ ಗೊತ್ತಿಲ್ಲ. ನೀನು ಆ ಪಕ್ಕದ ಮನೆ ಪಾರ್ವತಮ್ಮನ ಮಗಳು ಪ್ರೀತಿ ಅಲ್ವಾ? ಮಜಾ ಭಾರತ್ನಲ್ಲಿ ಆಕ್ಟ್ ಮಾಡ್ತಿದ್ದೆಲ್ಲ ಅವಳೆ ಅವನ್ನ. ಅಲ್ಲ ಯಾರು? ಈಗ ಗೊತ್ತಾಯ್ತು. ನೀನು ಈ ಕಡೆ ಆಕ್ಟ್ ಮಾಡ್ತಿದ್ದೆಲ್ಲ. ನಾನು ಯಾರಂತ ಗೊತ್ತಿಲ್ಲ. ಯಾರಮ್ಮ ನೀನು? ಇಲ್ಲಿ ಯಾಕೆ ಬಂದೆ? ನಾನಾಗ ತಿರುಗಿ ಬಿದ್ದೆ ಇಲ್ಲಿ. ಯಾರಮ್ಮ ನೀನು? ನಾನು ಯಾರಂತ ಗೊತ್ತಿಲ್ಲ. ನೀನು ಈ ಕಡೆ ಆಕ್ಟ್ ಮಾಡ್ತಿದ್ದೆಲ್ಲ. ಈಗ ಗೊತ್ತಾಯ್ತು. ನೀನು ಈ ಕಡೆ ಆಕ್ಟ್ ಮಾಡ್ತಿದ್ದೆಲ್ಲ.
ಅದು ಅಲ್ವಾ, ಮತ್ತೆ ಯಾರಮ್ಮ ನೀನು? ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮಾಡಮ್ಮ. ಕೊರೋನಾ ಇದೆ, ನಿಂಗೆ ಗೊತ್ತಿಲ್ವಾ? ಇವಾಗ ಹೇಳು ಯಾವ ನೀನು ಅಂತ. ಸುಮ್ಮನೆ ಚಿಂತೆ. ನೆನಪಾಯ್ತು, ನಾನು ಆ ಸರಿ ಗೋವಾಕ್ಕೆ ಹೋಗ್ಬೇಕಾರಲ್ಲಿ ನಿನ್ನ ಮದುವೆಯಲ್ಲಿ ಒಂದು ಗಿಫ್ಟ್ ಕೇಳಿದ್ದೆಲ್ಲ ನೀನು. ಓ ಅವಳ ನೀನು? ಹೌದಮ್ಮ, ಇಲ್ಲಿ ಯಾಕೆ ಬಂದೆ ನೀನು? ಹೌದು, ಅವತ್ತು ನೀನು ನಾನು ಪಕ್ಕದಲ್ಲಿ ನೋಡ್ತಾ ಇದ್ದೆ, ನೀನು ಎಲ್ಲೂ ಕಾಣಿಸ್ಲೇ ಇಲ್ಲ ನನಗೆ. ಹೌದು, ರೋಡ್ ತಪ್ಪಿಸ್ಕೊಂಡ್ಬಿಟ್ಟು ಇವತ್ತು ಯಾಕೆ ನೀನು ನಮ್ಮ ಮನೆ ಬಂದಿದ್ದೀಯಾ? ಇಲ್ಲಿಗೆ ಯಾಕೆ ಬಂದಿದ್ದೀಯಾ ನೀನು? ನಾನು ಎದಕ್ ಬಂದೆ ಅಂತ ಹೇಳಿ ಗೊತ್ತಿಲ್ವಾ ನಿನಗೆ? ನಾ ಮರ್ತೋಯ್ತಾ? ನೀನೇ ನಂಗೆ ಸಾಯಿಸ್ಬಿಟ್ಟು ನಾನು ಯಾರಂತ ಕೇಳ್ತಿದ್ಯಾ? ನಾನು ನಿಮ್ಗೆ ಸಾಧಿಸಿದ್ದೆ ನಾವ ಶಾಂತನ್ ಪಾಪಂ ಶಾಂತನ್ ಪಾಪ. ಏನು ಹೇಳ್ತಾ ಇದ್ದೀಯಮ್ಮ ನೀನು? ನೀನು ಯಾರಂತ ಗೊತ್ತಿಲ್ಲ ನನಗೆ. ನಿನ್ನ ಅವತ್ತೇ ಫಸ್ಟ್ ನೋಡಿದ್ದು, ಇವತ್ತೇ ಸೆಕೆಂಡ್ ನೋಡ್ತಾ ಇರೋದು. ನೀನು ಬಹುಶಃ ಏನೋ ರಾಂಗ್ ಅಡ್ರೆಸ್ಸಿಗೆ ಬಂದಿದ್ಯಾ. ನೋಡಮ್ಮ, ಏನು ಬೇಕು ನಿನಗೆ? ಇಲ್ಲಿ ಯಾಕೆ ಬಂದಿದ್ಯಾ? ಆ ರಾತ್ರಿ ಗೋವಾಲಿಂದ ಬರ್ಬೇಕಾರ ನೀನು ಹಣ್ಣಗೋಸ್ಕರ ನನಗೆ ಸಹಿಸಿದ್ದೀಯಾ? ನೀನೇ ಮನು ನೀನೇ ನಂಗೆ ಸಹಿಸಿದ್ದೀಯಾ? ನಾನು ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ದೇನೆ. ಓ, ಇವಾಗ ನನಗೆ ಈಗ ಅರ್ಥ ಆಯ್ತು ಬಿಡು. ನೀನು ಮನು ಹುಡುಕ್ತಾ ಇದ್ದೀಯಾ ತಾನೇ? ನಾನು ಮನು ಅಲ್ಲ, ಮನು ಥರನೇ ಇದು ಮಂಜು ನಾನು. ಅದಕ್ಕೆ ಹೇಳಿದ್ದೆ ನಿನಗೆ, ನೀನು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀಯಾ ಅಂತಂದು. ನೀನು ಆತ್ಮ ತಾನೇ? ಮೊದಲು ಒಳಗೆ ಹಾಕ್ಬಿಟ್ಟು ನಾನು ನೋಡ್ಕೊತೀನಿ. ಮತ್ತೆ ಬಂದ್ಯಾ ನೀನು? ಆಯ್ಬಿಡಮ್ಮ, ಏನಮ್ಮ ನಿನ್ನ ಪ್ರಾಬ್ಲಮ್? ನಿನ್ನ ಸ್ಟೋರಿ ಹೇಳು ಈಗ ನೋಡೋಣ. ನೀನೇ ಮನು ಅನ್ಕೊಂಡು ಇಷ್ಟು ದಿವಸ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೆ. ನೀನು ನಿನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಗೋವಾಕ್ಕೆ ಹೊಂಟಿದ್ದೆಲ್ಲ, ಅವಾಗೆ ನಿನ್ನ ಕಾರ್ನಲ್ಲಿ ನಾನು ಬಂದಿದ್ದು. ಆ ರಾತ್ರಿ ಗೋವಾಲಿಂದ ಬರ್ಬೇಕಾರ ಮನು ಸಿಕ್ಕ. ಪಾಪ ಅಂದರು, ಇಲ್ಲೇನು ಹುಬ್ಳಿಗೆ ಹೊಂಟಿದ್ದೆ. ಹೌದಾ, ನಾವು ಅಲ್ಲೇ ಹೊಂಟಿದ್ವಿ, ಬರ್ತೀಯಾ ಅಂದರು. ಹ್ಞೂ ಬರ್ತೀನಿ ಅಂತಂದ. ದಾರ್ಯಾಗ ಹೋಗು ಮುಂದಾಕ್ರ ಅವನಿಗೆ ಹಣದ ವಿಷಯ ಗೊತ್ತಾಯಿತು. ನಾವು ಅನ್ಮೋಡ್ ಘಾಟಿಗೆ ನಿಂತಿದ್ವಿ ರೆಸ್ಟಿಗೆ ಅಂತ ಹೇಳಿ. ಅವಾಗ ಸೈಡ್ನಿಂದ ವಾಶ್ರೂಮಿಗೆ ಹೋಗ್ಬೇಕಾ? ಹೌದಾ ಪುಟ್ಟ? ಹೌದು. ಬಾ, ನಿಂದ್ರಿಸ್ತೀನಿ, ಬಾ ಮುಂದೆ. ಬಾರೋ ದೋಸ್ತ, ಹೊರಗೆ ಐತಿ ಬಾಲ. ಏನು ಟಯರ್ಡ್ ಆಗೈತೇನ? ಆರಾಮ್ ಭಾರಿ ಬೆಸ್ಟ್ ಐತಿ, ಏರಿಯಾ ಐತಿ ನೋಡಿ ಇಲ್ಲಿ. ಹಾರ್ಡ್ ಅಂತ ಏನಿಲ್ಲ.
ಅಪ್ಪಗೆ ಹೊಡ್ಯಕ್ಕೆ ಹೋಗಿ ನನಗೆ ಬಿದ್ದು ಬಿಡ್ತು. ಮುಂದೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ನಾನು ಅಷ್ಟರೊಳಗೆ ಸತ್ತೋಗ್ಬಿಟ್ಟಿದ್ದೆ. ಓ ಮೈ ಗಾಡ್, ಹೌದಾ? ಇದಾ ಸ್ಟೋರಿ ಹಾಗಾದ್ರೆ? ಹೌದು, ಅದಕ್ಕೆ ನಾನು ಈಗ ಮನು ಹುಡುಕ್ತಿದ್ದೇನೆ. ಓ ಈಗ ಸ್ಟೋರಿ ಹಾಗಾದ್ರೆ? ಮತ್ತೆ ನನಗೆ ಅವತ್ತು ಮನು ಹೇಳಿದ ನಿನ್ ತಂದೆ ಹಣಕ್ಕೋಸ್ಕರ ಮನುನ್ ಕೊಲೆ ಮಾಡಿದ ಅಂತ. ಇವತ್ತು ನೀನು ಹೇಳ್ತಾ ಇದ್ದೀಯಾ ಹಣಕ್ಕೋಸ್ಕರ ಮನು ನಿನ್ ತಂದೆ ಕೊಲೆ ಮಾಡಕ್ಕೆ ಹೋಗಿ ನೀನ್ ಕೊಲೆ ಮಾಡಿಬಿಟ್ಟಿದ್ದಾನೆ ಅಂತ. ಆದ್ರೆ ಮನು ಯಾಕೆ ಈ ತರ ಮಾಡಿದ ಹಾಗಾದ್ರೆ? ಮತ್ತೆ ಅವನ ಹೇಗೆ ಸತ್ತ? ಹಾ, ಬಹುಶಃ ಅವನು ಅವತ್ತು ನನಗೆ ಹೇಳಿದ ಅವನಿಗೆ ಸ್ವಲ್ಪ ಸುಳ್ಳು ಹೇಳೋ ಅಭ್ಯಾಸ ಇದೆ ಅಂತಂದು. ಬಹುಶಃ ಇದನ್ನೂ ಸ್ಟೋರಿ ನನಗೆ ಅವನು ಸುಳ್ಳು ಹೇಳಿದ್ದಾನೆ. ಹಾಗಾದ್ರೆ ನಿಂದ ಎಷ್ಟು ನಿಜ ಇರಬಹುದು. ಇವಾಗ ಮುಂದೆ ಮುಂದೆ ಮಾಡೋದು. ದೇವ ದರ್ಶನ सुबह जलाओ शाम जलाओ चारों दिशाओं को. ಏನ್ರಿ ಅಗರ್ಬತ್ತಿ ಹೇಳಿತ್ತು ತರಾಕ ಒಂದ್ ತಾಸ ಆತ ನಾ ಹೇಳಕತ್ತೀನಿ ನಿಮಗು. ಬರೇ ಕನಸು ಕನಸು ನಿಮ್ದು. ಬರೇ ಕನಸ್ನಾಗ ಇರ್ರಿ. ಅಗರಬತ್ತಿ ಮರ್ತಾ ಬಿಟ್ಟೆ ನೋಡ. ಬರೇ ಸ್ಟೋರಿ ಬರೆಯೋದು, ಪಿಕ್ಚರ್ ಮಾಡ್ತೀನಂತ ಅನ್ನೋದು ಮಾಡ್ತೀರಿ ಯಾವಾಗ ಖರೇನು? ಬರೇ ಕನಸು ಆತ ಇಲ್ಲ. ಮಾಡ್ತೀನಿ. ಅಗರ್ಬತ್ತಿ ತಗೊಂಡ್ ಬರ್ರಿ ಮೊದ್ಲ. ಇವತ್ ಪೂಜಾ ಮಾಡ್ಬೇಕು, ಹಬ್ಬ ಐತಿ. ಈಗ ಸಾಕು ಹೇಳ್ರಿ. ಓಕೆ. ಪ್ರಾಕ್ಟಿಕಲ್ಸ್ ಕಾಂಪಿಟೇಷನ್ ಇದನ್ನ ಹೇಗೆ ಮಾಡ್ಕೊಂಡಿದ್ದೆ? ಯೋಚನೆ ದೇವ್ದು. ಆಲ್ ದ ಬೆಸ್ಟ್. ಬಾಯ್. ಏನ್ರಿ ಅಂಕಲ್, ಹಾರರ್ ಸ್ಟೋರಿ ಮಾಡ್ತೀನಿ, ಮೂವಿ ಮಾಡ್ತೀನಿ ಅಂತೀರಿ, ಮತ್ತೆ ಇಷ್ಟಿಷ್ಟಕ್ಕೆ ಹೆದರ್ತಿರಲ್ರಿ ನೀವು? ಹೆಂಗ್ ಮಾಡ್ತಿರ್ಬೋದು ನೀವು? ಸ್ವಲ್ಪ ಕಾಫಿ ಮಾಡೆ. ಆಲ್ರಿ ಬಂದೆ. ಏನ್ ಸರ್ ಇಷ್ಟು ಲೇಟು ಹಾಲ್ ತರಕ್ಕೆ? ಏನ್ ಸರ್ ಮಳೆ, ಎಂತ ಮಳೆ ಅದು. ಸೊಯ್ 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 ಗಾಳಿ ಬರಾಕತ್ತೈತ್ರಿ. ಹಂಗ ಬಂದೇ ಬರ್ತೈತಿ, ಮಳೆ ಬಂದೇ ಬರ್ತೈತಿ. ರೋಡ್ ಎಲ್ಲ ಗಿಡ, ಕ್ಯಾಪ್ ತೊಯ್ದಿಲ್ಲ, ಜಾಕೆಟ್ ತೊಯ್ದಿಲ್ಲ. ಇವತ್ತೆಲ್ಲ ಮಳೆ ಬಂದಿದೆ. ಮಳೆ ಹಂಗೆ ಸ್ವಲ್ಪ ಸುಳ್ಳು ಹೇಳು, ಸ್ವಲ್ಪ ಅಭ್ಯಾಸ. ಓಕೆ ಬರೀ ಸರ್, ಬರೋದು. ನಮಸ್ಕಾರ. ಪರ್ಫೆಕ್ಟ್. ಈ 8 PM ಫಿಲ್ಮಿಗೆ ಇದೇ ಆಕ್ಟ್ರೆಸ್ ಪರ್ಫೆಕ್ಟ್. ಲೆಟ್ ಸ್ಟಾರ್ಟ್ ಶೂಟಿಂಗ್. Scene 1, shot 1, action.